ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ DRE ವರ್ಕ್ಸ್. ಈಗ ನಾವು ಕ್ಲಾಸ್ 19 ನೋಡ್ತಾ ಇದ್ದೀವಿ. ಶುಗರ್ ಬೀಟ್ಸ್ನ ಡಿಫ್ರೆಂಟ್ ಶೇಪಲ್ಲಿ ಹೇಗೆ ಸ್ಟಿಚ್ ಮಾಡಬೇಕು ಅಂತ. ಸೊ ಈಗ ನಾನು ಇಲ್ಲಿ ಒಂದು ಡ್ರಾಪ್ ಶೇಪ್ನ ಡ್ರಾ ಮಾಡೋದಕ್ಕೆ ಇಮೇಜ್ನ ತೊಗೊಳ್ತಾ ಇದ್ದೀನಿ. ಸೊ ಅದೆಷ್ಟು ದೊಡ್ಡ ಸೈಜ್ ಬೇಕು ಅಂತ ನೋಡಿ ನೀವು ಅಷ್ಟು ಝೂಮ್ ಮಾಡಿಕೊಂಡು ಟ್ರೇಸ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳಿ. ಸೊ ಈಗ ನಾನು ಕ್ಲಾತ್ ಕೆಳಗೆ ಫ್ರೇಮ್ ಕೆಳಗೆ ಇಟ್ಕೊಂಡು ನಾನು ಅದನ್ನು ಈಗ ಟ್ರೇಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಎಷ್ಟು ದೊಡ್ಡ ಶೇಪ್ ಬೇಕೋ ನೀವು ಅಷ್ಟು ಸೈಜ್ಗೆ ಟ್ರೇಸ್ ಮಾಡ್ಕೊಳ್ಳಿ. ಸೊ ಟ್ರೇಸ್ ಮಾಡ್ಕೊಂಡ್ಮೇಲೆ ಶುಗರ್ ಬೀಟ್ಸ್ನ ಹೇಗೆ ಲೋಡ್ ಮಾಡಬೇಕು ಅಂತ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಈಗ ಇನ್ನೊಂದು ಸತಿ ನೋಡ್ಕೊಳ್ಳಿ. ಶುಗರ್ ಬೀಟ್ಸ್ನ ನೀಡಲ್ ನಾನು ಯೂಸ್ ಮಾಡ್ತಾ ಇರೋದಿಲ್ಲ ಬಂದು ಐರನ್ ನೀಡಲ್. ಸೊ ಅದರಲ್ಲಿ ಜಾಸ್ತಿ ಶುಗರ್ ಬೀಟ್ಸ್ನ ಲೋಡ್ ಮಾಡ್ಕೋಬೋದು. ಸೊ ಕೆಲಸ ಅನ್ನೋದು ಬೇಗ ಆಗುತ್ತೆ. ಸೊ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಏನು ಮಾಡಿ, ಈ ಐರನ್ ನೀಡಲಲ್ಲೇ ಶುಗರ್ ಬೀಟ್ಸ್ ಹಾಕೋದನ್ನು ಪ್ರಾಕ್ಟೀಸ್ ಮಾಡಿ. ಸೊ ಈಗ ನಾನು ಸ್ವಿಂಗ್ ಥ್ರೆಡ್ ತೊಗೊಂಡು ಹೆಣ್ಣು ನಾಟ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಕೆಳಗಿಂದ ದಾರ ತೊಗೊಂಡು ಎರಡೆರಡೇ ಬೀಟ್ಸ್ನ ಹಾಕ್ತಾಯಿದ್ದೀನಿ. ಸೊ ಸ್ಟಾರ್ಟಿಂಗ್ ಇದೆಲ್ಲ ಅಲ್ಲಿ ನಾನು ಒಂದು ದಾರನ ಕೆಳಗಿಂದ ತಗೊಂಡು 2 ಶುಗರ್ ಬೀಟ್ಸ್ನ ಹಾಕ್ತಾಯಿದ್ದೀನಿ. ಮತ್ತೆ ನೀಡಲ್ನ ಪಂಚ್ ಮಾಡಿ ಕೆಳಗಿಂದ ದಾರ ತಗೊಂಡು ಮತ್ತೆ ನಾನು 2 ಶುಗರ್ ಬೀಟ್ಸ್ನ ಹಾಕ್ಕೊಂಡು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಡಿಸೈನ್ ಯಾವ ಶೇಪಲ್ಲಿದೆ ಆ ಶೇಪಲ್ಲಿ ನಾನು ಶುಗರ್ ಬೀಟ್ಸ್ ಅನ್ನೋದನ್ನು ಹಾಕ್ಕೊಂಡು ಬರ್ತಾಯಿದ್ದೀನಿ. ಸೊ ನಾರ್ಮಲ್ ನೀವು ಸ್ಟ್ರೈಟ್ ಲೈನ್ಗೆ ಹೆಂಗೆ ಹಾಕ್ತಾಯಿದ್ರಿ ಅದೇ ಥರ 2 ಬೀಟ್ಸ್ನೇ ಬಿಡಿ. ಸೊ ಇಲ್ಲಿ ನಾವೇನು ಮಾಡ್ತೀವಿ, ಆ ಡಿಸೈನ್ ಯಾವ ಶೇಪಲ್ಲಿ ಹೋಗುತ್ತೆ ಅದೇ ಸೈಜ್ ಆ ಶೇಪ್ಗೆ ನೀವು ನೀಡಲ್ ಅನ್ನೋದನ್ನು ಟರ್ನ್ ಮಾಡ್ತಾ ಬರಬೇಕಾಗುತ್ತೆ. ಸೊ ನೀವು ಹಾಕಬೇಕಾದ್ರೆ ಎರಡೆರಡೇ ಬೀಟ್ಸ್ನ ಹಾಕಿ, ತುಂಬ ಹಾಕಿದ್ರೆ ನಿಮಗೆ ಅದು ಕ್ಲೀನಾಗಿ ಕಾಣಿಸಲ್ಲ. ಸೊ ನೀವು ಐರನ್ ನೀಡಲ್ ಯೂಸ್ ಮಾಡಬೇಕಾದ್ರೆ ನೋಡಿಕೊಂಡು ನಿಧಾನಕ್ಕೆ ಹಾಕೋದನ್ನು ಪ್ರಾಕ್ಟೀಸ್ ಮಾಡಿ. ಸ್ಟಾರ್ಟಿಂಗಲ್ಲಿ ನಿಮಗೆ ತುಂಬ ಕಷ್ಟ ಇರುತ್ತೆ. ಪ್ರಾಕ್ಟೀಸ್ ಮಾಡ್ತಾ ನಿಮಗೆ ಆ ಡಿಸೈನ್ ಅನ್ನೋದು ಐರನ್ ನೀಡಲ್ ಯೂಸ್ ಮಾಡಿ ಹಾಕೋದು ಈಸಿ ಆಗುತ್ತೆ. ಮತ್ತು ಹ್ಯಾಂಡಲ್ ಮಾಡೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಸೊ ಡಿಸೈನ್ನ ಫುಲ್ಲು ನಿಧಾನಕ್ಕೆ ಒಂದೊಂದೇ ಬೀಟ್ಸ್ನ ಎರಡೆರಡೇ ಬೀಟ್ಸ್ ಹಾಕಿ ನಿಧಾನಕ್ಕೆ ಕ್ಲೀನಾಗಿ ಮಾಡಿ. ಸೊ ನಿಮಗೆ ಒಂಚೂರು ಕೆಳಗೆ ದಾರ ಬಿಟ್ಟೋಯ್ತು ನೋಡಿ, ಈ ಥರ ನೀವು ಕೆಳಗಿಂದ ದಾರ ತೊಗೋಬೇಕಾದ್ರೆ ಬಿಟ್ಟೋಯ್ತು ಅಂದರೆ ನೀವು ಕೆಳಗಿಂದ ನಿಧಾನಕ್ಕೆ ದಾರ ಎಳೆದು ಹಿಂದ್ಗಡೆ ಎಲ್ಲಿ ಹಾಕಿರ್ತೀರ ನೋಡಿ ಆ ಶೇಪಿಂದ ಕಂಟಿನ್ಯೂ ಮಾಡಿ. ನೀವು ಕೆಳಗೆ ಒಂದೇ ಸತಿ ದಾರ ಎಳೆದ್ರೆ ಏನಾಗ್ಬಿಡುತ್ತೆ, ಫುಲ್ ಹಾಕಿರೋ ಡಿಸೈನ್ ಪೂರ್ತಿ ನಿಮಗೆ ಹಾಳಾಗಿಬಿಡುತ್ತೆ. ಸೊ ಮತ್ತೆ ಫಸ್ಟಿಂದ ಮಾಡಬೇಕಾಗುತ್ತೆ. ಸೊ ಮಾಡಬೇಕಾದ್ರೆ ನಿಧಾನಕ್ಕೆ ಕೇರ್ಫುಲ್ಲಾಗಿ ಮಾಡ್ತಾ ಬನ್ನಿ. ಮಧ್ಯೆ ಎಲ್ಲಾದರೂ ನಿಮಗೆ ದಾರ ನೀವೆಲ್ಲಾದರೂ ಬಿಟ್ಬಿಟ್ರಿ, ಕೆಳಗೆ ಫೋರ್ಸಾಗಿ ಎಳೆದ್ಬಿಟ್ರಿ ಅಂದರೆ ಏನು ಮಾಡಿ, ನಿಧಾನಕ್ಕೆ ಹಿಂದೆ ಇರೋ 2 ಬೀಟ್ಸ್ ಬರೋ ಥರ ತೊಗೊಂಡು ನಿಮಗೆ ಆ ಲೂಪ್ ಇರುತ್ತಲ್ಲ ಅದನ್ನು ತೊಗೊಂಡು ಮತ್ತೆ 2 ಬೀಟ್ಸ್ನ ಹಾಕೋದಕ್ಕೆ ಕಂಟಿನ್ಯೂ ಮಾಡ್ತಾ ಬನ್ನಿ. ಸೊ ಈ ಥರ ಮಾಡೋದ್ರಿಂದ ನಿಮಗೆ ಡಿಸೈನ್ ಅನ್ನೋದು ಅಲ್ಲಿಂದನೇ ಕಂಟಿನ್ಯೂ ಮಾಡ್ಬೋದು. ನೀವಿಲ್ಲ ಫುಲ್ ಜೋರಾಗಿ ಎಳೆದ್ಬಿಟ್ರೆ ಏನಾಗುತ್ತೆ, ಫುಲ್ ಫಸ್ಟಿಂದ ಮತ್ತೆ ಕೂತ್ಕೊಂಡು ಮಾಡಬೇಕಾಗುತ್ತೆ. ಸೊ ಡಿಸೈನಲ್ಲಿ ನಿಧಾನಕ್ಕೆ ಹಾಕ್ತಾ ಬನ್ನಿ. ಸೊ ಸ್ಟ್ರೈಟ್ ಲೈನಲ್ಲಿ ಹೇಗೆ ಹಾಕ್ತಾಯಿದ್ರಿ ನೋಡಿ ಅದೇ ಸೇಮ್ ಪ್ರೊಸೀಜರ್ನ ನೀವು ಇಲ್ಲಿ ಫಾಲೋ ಮಾಡ್ತೀರ. ಸೊ ನೀವು ಪೇಷನ್ಸಿಂದ ಹಾಕಿದ್ರೆ ಡಿಸೈನ್ ಅನ್ನೋದು ನಿಮಗೆ ಕ್ಲೀನಾಗಿ ಬರುತ್ತೆ. ಇಲ್ಲಿ ನಾನು ಡ್ರಾಪ್ ಶೇಪ್ ತೋರಿಸಿದ್ದೀನಿ. ಸೊ ನೀವು ಇದೇ ಥರ ಬೇರೆ ಶೇಪಲ್ಲಿ ಕೂಡ ಸರ್ಕಲ್ ಶೇಪ್ ಮಾಡ್ಬೋದು, ಸ್ಕ್ವೇರ್ ಶೇಪು ಆ ಥರ ಎಲ್ಲ ಕೂಡ ನೀವು ಮಾಡ್ಬೋದು. ಸೊ ನೀವು ಈ ಡಿಸೈನ್ನ ನೀವು ಬ್ಯಾಕ್ ನೆಕ್ಕಲ್ಲಿ ಬುಟಾಸ್ಗೆ ಕೂಡ ಯೂಸ್ ಮಾಡ್ಬೋದು. ಇಲ್ಲಾಂದರೆ ನೀವು ಇದನ್ನು ಬ್ಯಾಕ್ ನೆಕ್ ಡಿಸೈನ್ಗೆ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಹ್ಯಾಂಗಿಂಗ್ಸ್ ಬರುತ್ತಲ್ಲ ಅಲ್ಲಿ ಕೂಡ ಯೂಸ್ ಮಾಡ್ಬೋದು. ಸೊ ನೀವು ಇದನ್ನು ಕ್ಲೀನಾಗಿ ಪ್ರಾಕ್ಟೀಸ್ ಮಾಡಿ. ನಾನು ನೆಕ್ಸ್ಟ್ ಬರೋ ಕ್ಲಾಸಸಲ್ಲಿ ಹೇಗೆ ಈ ಸ್ಟಿಚಸ್ನೆಲ್ಲ ಯೂಸ್ ಮಾಡಿ ಒಂದು ಬ್ಲೌಸ್ ಡಿಸೈನ್ ಹಾಕೋದು ಅಂತ ತೋರಿಸ್ತೀನಿ. ಸೊ ಆಲ್ರೆಡಿ ಒಂದು ಸಿಂಪಲ್ ಜರಿ ಥ್ರೆಡ್ ಹಾಕಿ ಹೇಗೆ ಬ್ಲೌಸ್ ಡಿಸೈನ್ ಹಾಕೋದು ಅಂತ ನಿಮಗೆ ತೋರಿಸಿದ್ದೀನಲ್ಲ, ಅದೇ ಥರ ನೆಕ್ಸ್ಟ್ ಶುಗರ್ ಬೀಟ್ಸ್ ಮತ್ತು ಸ್ಟೋನ್ ಚೈನ್ ಎಲ್ಲ ಸ್ಟಿಚ್ ಮಾಡಿ ಹೇಗೆ ಮಾಡೋದು ಅಂತಲೂ ನಾನು ನಿಮಗೆ ತೋರಿಸ್ತೀನಿ, ಒಂದು ಸಿಂಪಲ್ ಬ್ಲೌಸ್ ಡಿಸೈನ್ ಹೇಗೆ ಹಾಕೋದು ಅಂತ. ಸೊ ನೀವು ಎಂಡ್ ಮಾಡಬೇಕಾದ್ರೆ ಒಂದು ಎಕ್ಸ್ಟ್ರಾ ಬೀಟ್ಸ್ನ ಅಲ್ಲಿ ಹಾಕ್ಕೊಳ್ಳಿ. ಸೊ ಆಗ ನಿಮಗೆ ಆ ಶಾರ್ಪ್ ಎಡ್ಜ್ ಅನ್ನೋದು ನಿಮಗೆ ಸಿಗುತ್ತೆ. ಸೊ ಒಂದು ಎಕ್ಸ್ಟ್ರಾ ಬೀಟ್ಸ್ನ ಹಾಕಿಬಿಟ್ಟು ಆ ಡಿಸೈನಲ್ಲಿ ಎಂಡ್ ನಾಟ್ ಹಾಕಿ ಕಂಪ್ಲೀಟ್ ಮಾಡಿ. ಎಂಡ್ ನಾಟ್ ಹಾಕೋದನ್ನು ನೋಡಿ ನಾನು ಆಲ್ರೆಡಿ ಎಲ್ಲ ವೀಡಿಯೋದಲ್ಲೂ ತೋರಿಸ್ತಾ ಇದ್ದೀನಿ, ಇದರಲ್ಲಿ ಕೂಡ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ಎಂಡ್ ನಾಟ್ ಹಾಕಿದ್ಮೇಲೆ ಎಕ್ಸ್ಟ್ರಾ ಇರೋ ದಾರನ ಕೆಳಗಿಂದ ಎಳ್ಕೊಳ್ಳಿ. ಸೊ ಈಗ ನಾನು ಸ್ಕ್ವೇರ್ ಶೇಪ್ ಇಲ್ಲ ಡೈಮಂಡ್ ಶೇಪ್ ಹೇಗೆ ಮಾಡಬೇಕು ಅಂತ ನಾನಿಲ್ಲಿ ಫುಲ್ ಮಾಡಿ ತೋರಿಸಲ್ಲ. ಸೊ ಆ ಶೇಪ್ ಎಡ್ಜಸ್ ಬಂದಾಗ ಹೇಗೆ ಟರ್ನ್ ಮಾಡಬೇಕು ಅಂತ ಮಾತ್ರ ನಾನಿಲ್ಲಿ ಹೇಳ್ಕೊಡ್ತೀನಿ. ಸೊ ನೀವು ಅಲ್ಲಿ ಹೇಗೆ ಸ್ಟಾರ್ಟ್ ಮಾಡಿದ್ರೆ ಅದೇ ಥರ ಸ್ಟ್ರೈಟ್ ಲೈನಲ್ಲೆಲ್ಲ ಹಾಕ್ತಿರಲ್ಲ ಅದೇ ಥರ 2 ಬೀಟ್ಸ್ನ ಹಾಕ್ತಾ ಬನ್ನಿ. ಸೊ ನೀವು ಆ ಎಡ್ಜ್ ಬರುತ್ತಲ್ಲ ಆ ಎಡ್ಜ್ ಬರಬೇಕಾದ್ರೆ ನೀವು ಬೀಟ್ಸ್ ಹಾಕದೆ ಹಾಗೆ ಚಿಕ್ಕ ಚೈನ್ ಸ್ಟಿಚ್ ಹಾಕ್ತೀವಿ, ಅದೇ ಲಾಕ್ ಸ್ಟಿಚ್ ಹಾಕಿ ನಾವು ಅಲ್ಲಿ ನೆಕ್ಸ್ಟ್ ಡೈರೆಕ್ಷನ್ನ ಚೇಂಜ್ ಮಾಡ್ತೀವಿ ನೋಡಿ. ಸೊ ನಾನಲ್ಲಿ ಚೈನ್ ಸ್ಟಿಚ್ ಲಾಕ್ ಸ್ಟಿಚ್ನ ಹಾಕಿಬಿಟ್ಟು ನಾನು ಆ ಶೇಪ್ನ ಹಾಗೆ ರಿಟೈನ್ ಮಾಡ್ತೀನಿ.
ಸೊ ನೀವು ಈಗ ಇನ್ನೊಂದು ಸತಿ ನಾನು ನಿಮಗೆ ಅಂತಲೇ ಅದನ್ನು ಥ್ರೆಡ್ನ ತೆಗೆದುಬಿಟ್ಟು ಇನ್ನೊಂದು ಸತಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಕ್ಲೀನಾಗಿ ನೀವು ಎಷ್ಟು ಸ್ಟ್ರೈಟ್ ಲೈನ್ ಬರುತ್ತಲ್ಲ ಅಲ್ಲಿವರೆಗೂ ಹಾಕ್ತೀರಾ. ಸೊ ಡಿಸೈನ್ನ ನೀವು ಟರ್ನ್ ಮಾಡಬೇಕಾದ್ರೆ ಒಂದು ಲಾಕ್ ಸ್ಟಿಚ್ನ ಹಾಕಬೇಕು. ಸೆಕೆಂಡ್ ಟೈಮ್ ಕೂಡ ನಾನು ನಿಮಗೆ ತೋರಿಸಿದ್ದೀನಿ. ಸೊ ಲಾಕ್ ಸ್ಟಿಚ್ ಹಾಕಿ ಆಮೇಲೆ ನೀಡಲ್ ಡೈರೆಕ್ಷನ್ನ ಚೇಂಜ್ ಮಾಡ್ಕೊಳ್ಳಿ. ಚೇಂಜ್ ಮಾಡಿಬಿಟ್ಟು ಎರಡೆರಡೇ ಶುಗರ್ ಬೀಡ್ಸ್ನ ಹಾಕ್ಕೊಂಡು ನೀವು ಕಂಪ್ಲೀಟ್ ಮಾಡ್ತಾ ಬರಬೇಕಾಗುತ್ತೆ. ಸೊ ನಾನು ಆ ಫುಲ್ ಶೇಪ್ ಮಾಡೋದನ್ನು ತೋರಿಸಿಲ್ಲ, ಜಸ್ಟ್ ವಿ ಹೇಗೆ ಬರುತ್ತೆ ಅನ್ನೋದನ್ನು ತೋರಿಸಿದ್ದೀನಿ. ಇದನ್ನೇ ನೀವು ಸ್ಕ್ವೇರ್ ಶೇಪ್ಗೆ, ಟ್ರಯಾಂಗಲ್ ಶೇಪ್ಗೆ ಎಲ್ಲ ಸ್ಟ್ರೈಟ್ ಲೈನ್ ಬಂದು ನಿಮಗೆ ಎಡ್ಜಸ್ ಥರ ಬರುತ್ತೆಲ್ಲ ಅಲ್ಲಿ ಎಲ್ಲ ನೀವು ಇದೇ ಥರ ಯೂಸ್ ಮಾಡ್ಬೋದು. ಸೊ ನಾನಲ್ಲಿ ಎನ್ ನಾಟ್ ಹಾಕಿ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಈ ಶುಗರ್ ಬೀಡ್ಸ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಆಲ್ರೆಡಿ ಹೇಳಿದ್ದೀನಿ. ಸೊ ಬ್ಲೌಸ್ ಪ್ಯಾಟರ್ನ್ಸಲ್ಲಿ ನೆಕ್ ಡಿಸೈನ್ಸಲ್ಲೆಲ್ಲ ಯೂಸ್ ಮಾಡ್ತೀವಿ ನೋಡಿ. ನಾನು ಇಲ್ಲಿ ತೋರಿಸಿದ್ದೀನಿ ನೋಡಿ, ನೆಕ್ ಲೈನಲ್ಲೆಲ್ಲ ಕೂಡ ಈ ಬ್ಲೌಸ್ ಡಿಸೈನ್ಗೆ ಯೂಸ್ ಮಾಡಿರೋದು ಶುಗರ್ ಬೀಡ್ಸೇ. ಸೊ ನೋಡಿ, ಶುಗರ್ ಬೀಡ್ಸ್ ಇಟ್ಕೊಂಡು ಒಂದು ಸಿಂಪಲ್ ಗಣೇಶ ಡಿಸೈನ್ ಹೇಗೆ ಮಾಡೋದಂತನೂ ತೋರಿಸಿದ್ದೀನಿ. ನೀವು ಪರ್ಫೆಕ್ಟಾಗಿ ಕಲ್ತ್ಕೊಂಡ್ಮೇಲೆ ಈ ಥರ ಡಿಸೈನ್ಸ್ನ ಹಾಕ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.